ಡಿಕೆಶಿ ದೆಹಲಿ ಪ್ರವಾಸದಿಂದ ದಿಢೀರ್ ವಾಪಸ್ ಹಾಕಿದ್ದಾರೆ. ದೆಹಲಿಯಿಂದ ಬೀದರ್ನತ್ತ ಮುಖ ಮಾಡಿದ್ದಾರೆ ಡಿಕೆ. ಹೌದು, ದೆಹಲಿಯ ಪ್ರವಾಸದಿಂದ ಡಿಕೆಶಿ ಅವರು ವಾಪಸ್ ಆಗಿರುವಂತದ್ದು. ದೆಹಲಿಯಿಂದ ಬೀದರ್ನತ್ತ ಮುಖ ಮಾಡಿದ್ದಾರೆ ಡಿಕೆಶಿ. ಭೀಮಣ್ಣ ಖಂಡ್ರೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೋಸ್ಕರ ಡಿಕೆಶಿ ಅವರು ಆಗಮಿಸುತ್ತಿರುವಂಥದ್ದು. ಮತ್ತೆ ಇವತ್ತು ರಾತ್ರಿ ದೆಹಲಿಗೆ ವಾಪಸ್ ತೆರಳಲಿದ್ದಾರೆ ಡಿಕೆಶಿ ಅವರು. ಬೀದರ್ನಿಂದಲೇ ನೇರವಾಗಿ ಮತ್ತೆ ದೆಹಲಿಗೆ DCM ಹೋಗ್ತಾರೆ. ಇವತ್ತು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆಶಿಯಿಂದ ಮರಳಿ ಯತ್ನ, ಈ ಒಂಥರ ಪಾಲಿಟಿಕ್ಸ್ ಏನಿದೆ, ಮರಳಿ ಯತ್ನ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ. ನಿನ್ನೆಯಷ್ಟೇ ರಾಹುಲ್ ಖರ್ಗೆಯನ್ನ ಭೇಟಿ ಮಾಡಿದ್ರು ಡಿಕೆಶಿ. ಇವತ್ತು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಂತಿದೆ. ಹಾಗಾಗಿ ಮತ್ತೆ ವಾಪಸ್ ರಾತ್ರಿ ದೆಹಲಿಗೆ ಹೋಗ್ತಾರೆ ಡಿಕೆಶಿ ಅವರು. ಮರಳಿ ಯತ್ನವ ಮಾಡು ಅನ್ನುವಂಥ ರೀತಿಯಲ್ಲಿ ಏನು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಇದೀಗ ಭೀಮಣ್ಣ ಖಂಡ್ರೆ ಅವರ ಒಂದು ನಿಧನದ ವಾರ್ತೆ ಕೇಳಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೋಸ್ಕರ ಡಿಕೆಶಿ ಅವರು ಬರ್ತಾರೆ ಕರ್ನಾಟಕಕ್ಕೆ. ದೆಹಲಿಯಿಂದ ನೇರವಾಗಿ ಬೀದರ್ನತ್ತ ಬರ್ತಾರೆ. ತದನಂತರ ಅದನ್ನೆಲ್ಲ ಮುಗಿಸಿ ರಾತ್ರಿ ದೆಹಲಿಗೆ ಹೊರಡುವಂತಹ ತಯಾರಿಯಲ್ಲಿದ್ದಾರೆ. ಮತ್ತು ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ, ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಆದ್ರೆ ಮರಳಿ ಯತ್ನವ ಮಾಡು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆಶಿ ಅವರು ಈ ಪಾಲಿಟಿಕ್ಸ್ನ ಯತ್ನ ಮಾಡಬೇಕು, ಪವರ್ ಫೈಟ್ಗೆ ಒಂದು ಬ್ರೇಕ್ ಹಾಕಲೇಬೇಕು ಅನ್ನುವಂಥದ್ದೇನು ನಡೀತಿದೆ ಕರ್ನಾಟಕದಲ್ಲಿ, ಇದನ್ನ ಮತ್ತಷ್ಟು ಚರ್ಚಿಸೋದಕ್ಕೆ ಮತ್ತೆ ಇವತ್ತು ರಾತ್ರಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಇವತ್ತೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಡಿಕೆಶಿ ಅವರು.